ಯಾರು ಮಾಜಿ ಕೌನ್ಸಿಲರ್ ಬಾಕಾ? ಎಷ್ಟು ಯಾವಾಗ ಆಗಿದ್ರಿ ನೀವು? ಯಾವಾಗ ರೇಣುಕಮ್ಮಗಿನ ಮುಂಚೆ. ಓಕೆ. ಇವತ್ತು ಶಿರಾ ನಗರದಲ್ಲಿ ಏನು ನಮ್ಮ ಸಪ್ತಗಿರಿ ಬಡಾವಣೆ, ಈ ಬಡಾವಣೆಯಲ್ಲಿ ಪ್ರತಿಯೊಂದು ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟು ನಮ್ಮ BJP ಯುವ ಮಿತ್ರರ ತಂಡ ಎಲ್ಲರೂ ಸೇರಿ ಇವತ್ತು ಒಂದು ಆಂದೋಲನ, ಯಾವ ಒಂದು ಸರ್ಕಾರಿ ಶಾಲೆ IB ನಗರದ IB ಸರ್ಕಲ್ನಲ್ಲಿ ಶಿರಾದಲ್ಲಿ ಹೊಸದಾಗಿ ನಿರ್ಮಾಣ ಆಗಿ ಎಲ್ಲ ಸೌಲಭ್ಯವನ್ನು ಹೊಂದಿದೆ, ಅಲ್ಲಿಗೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತೇಳಿ ಇವತ್ತು ನಾನು ಮತ್ತು ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಮನೆ ಮನೆಗೆ ಭೇಟಿ ಕೊಟ್ಟು, ವಿಶೇಷವಾಗಿ ಅತಿ ಹೆಚ್ಚು ಬಡವರೇ ವಾಸ ಮಾಡುವಂಥ ಈ ಸಪ್ತಗಿರಿ ಬಡಾವಣೆ ಏನಿದೆ ಶಿರಾ ನಗರದಲ್ಲಿ, ಇಲ್ಲಿಗೆ ಭೇಟಿ ಕೊಟ್ಟಿದ್ದೇನೆ. ಮನೆ ಮನೆಗೆ ಹೋಗಿ ಶಿಕ್ಷಣದ ಪ್ರಾಮುಖ್ಯತೆ ಏನು, ಯಾಕೆ ಮಕ್ಕಳನ್ನ ನಾವು ಓದಿಸ್ಬೇಕಾಗತ್ತೆ ಅನ್ನೋ ವಿಚಾರಗಳನ್ನು ಅವ್ರ ಜೊತೆ ಪ್ರಸ್ತಾಪ ಮಾಡಿ, ಕನಿಷ್ಠ ಮುಂದೆ ಆದರೂ ಕೂಡ ನಿಮ್ಮ ಮಕ್ಕಳು ಒಂದು ದೊಡ್ಡ ಸ್ಥಾನಮಾನಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಅತ್ಯಗತ್ಯವಾಗಬೇಕು. ಎಲ್ಲರೂ ಕೂಡ ಖಾಸಗಿ ಶಾಲೆಗಳಿಗೆ ಹೋಗೋದಕ್ಕೆ ಶಕ್ತರು ಇರಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ನಮ್ಮಂಥ ಪ್ರಜ್ಞಾವಂತರೆಲ್ಲ ಸೇರಿ ಅವ್ರಿಗೊಂದು ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟಾಗ ಯಾರೂ ಕೂಡ, ಅದು ಬಡವರಿರಲಿ ಶ್ರೀಮಂತರಿರಲಿ, ದುಡ್ಡು ಜಾಸ್ತಿಯಾಗಿ ಯಾರೂ ಖಾಸಗಿ ಶಾಲೆಗಳಿಗೆ ಹೋಗಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನ್ಯೂನತೆಗಳಿರೋದ್ರಿಂದ, ಕೊರತೆಗಳಿರೋದ್ರಿಂದ ಅಲ್ಲಿಗೆ ಅನಿವಾರ್ಯವಾಗಿ ಕೂಲಿ ನಾಲಿ ಮಾಡಿ ಆದರೂ ಕೂಡ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅಂತೇಳಿ ಹೋಗೋವಂಥದ್ದಿದೆ. ಆದರೆ ನಾನು ಒಂದು ದೃಢ ನಿರ್ಧಾರ ಮಾಡಿದ್ದೇನೆ, ಎಲ್ಲಿ ನಮ್ಮ ಸರ್ಕಾರಿ ಶಾಲೆ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಮಾಡಿದ್ದೀವಿ, ಅಲ್ಲಿ 8ನೇ ಕ್ಲಾಸ್ಗೆ ಮಕ್ಕಳನ್ನು ಸೇರಿಸಿದ್ರೆ PUC ಹಂತದವರೆಗೆ ಸುಮಾರು ಒಂದು 4,000 ಜನ ಮಕ್ಕಳು ಓದೋವಂಥ ಸೌಲಭ್ಯ ಇದೆ ಅಲ್ಲಿ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಶಿರಾ ನಗರದಲ್ಲಿ, ನಾನು ಕೇವಲ ಬಡವ್ರ ಮಕ್ಕಳಿಗೆ ಮಾತ್ರ ಹೇಳ್ತಾ ಇಲ್ಲ, ಆಸಕ್ತಿ ಇದ್ರೆ ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಶ್ರೀಮಂತರ ಮಕ್ಕಳು ಕೂಡ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ. ಹಾಗಾಗಿ ಒಂದ್ಸಾರಿ ನೀವೆಲ್ಲ ಅಲ್ಲಿಗೆ ಬಂದು ಆ ಕಟ್ಟಡ ನೋಡಿ, ಅಲ್ಲಿರೋ ಶಿಕ್ಷಕರ ಜೊತೆ ಮಾತಾಡಿ, ಹೆಡ್ ಮಾಸ್ಟರ್ ಜೊತೆ ಮಾತಾಡಿ, ಸೌಲಭ್ಯಗಳ ಖಾತ್ರಿ ಪಡಿಸ್ಕೊಂಡು ಆಮೇಲೆ ನಿಮ್ಮ ಮಕ್ಕಳನ್ನ ಅಲ್ಲಿಗೆ ಸೇರಿಸಿ ಅನ್ನೋ ಒಂದು ಮನವರಿಕೆಯನ್ನ ಮಾಡಿಕೊಟ್ಟಿದ್ದೇನೆ. ಇದು ನಮ್ದೇನು ಜಾಥಾ ಇದೆ, ಈ ಒಂದು ಆಂದೋಲನ ಇದೆ, ಇದು ಶಿರಾ ನಗರದ ಎಲ್ಲ 35 ವಾರ್ಡ್ಗಳಲ್ಲೂ ಕೂಡ ನಾವು ಮನೆ ಮನೆಗೆ ಭೇಟಿ ಕೊಟ್ಟು, ನಾವು ಮತ್ತು ನಮ್ಮ ಕಾರ್ಯಕರ್ತರು ಜನರಿಗೆ ಮನವರಿಕೆ ಮೂಡಿಸಿ ಅಲ್ಲಿ ಬಂದು ನೋಡಿ ಅಂತೇಳಿ. ಯಾಕೆಂದರೆ ನಮ್ಮ ಯುವಕರು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಬರೀ ಖಾಸಗಿ ಶಾಲೆಗಳ ಬಗ್ಗೆ ಮಾತಾಡ್ತಾರೆ, ಆದರೆ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಇರೋ ಕಡೆ ಮಕ್ಕಳನ್ನ ಕರ್ಕೊಂಬಂದು ಸೇರಿಸೋಂಥ ಜವಾಬ್ದಾರಿ ಕೂಡ ಯುವಕರು ಹೊರಬೇಕಾಗತ್ತೆ. ಆ ಕೆಲಸ ಮಾಡಲಿ ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ನಾನು ವಿನಂತಿ ಮಾಡಿಕೊಂಡು, ಮುಂದಿನ ದಿನದಲ್ಲಿ ಇಡೀ ತಾಲ್ಲೂಕಲ್ಲಿ, ಶಿರಾ ತಾಲ್ಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಏನಿವತ್ತು IB ಸರ್ಕಲಲ್ಲಿ ಒಂದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆ ನಿರ್ಮಾಣ ಮಾಡಿದ್ದೀವಿ ಸರ್ಕಾರಿ ಶಾಲೆನ, ಅದೇ ರೀತಿಯಾಗಿ ಪ್ರತಿ ತಾಲ್ಲೂಕು, ಪ್ರತಿ ಗ್ರಾಮದಲ್ಲಿ, ನಮ್ಮ ಶಿರಾ ತಾಲ್ಲೂಕಿನ ಪ್ರತಿ ಗ್ರಾಮದಲ್ಲೂ ಕೂಡ ಸರ್ಕಾರಿ ಶಾಲೆಯನ್ನು ಆ ಮಟ್ಟಕ್ಕೆ ಕಟ್ಟಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ನಾನಿವತ್ತು ಜನರ ಜೊತೆ ಒಡನಾಟ ಇಟ್ಕೊಂಡು ನಾನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ದಯಮಾಡಿ ಎಲ್ಲರೂ ಕೂಡ, ಯಾವುದೋ ಒಂದು ಕಾರಣಕ್ಕೆ ಹಿಂದೆ ಕಟ್ಟಡ ಸರಿ ಇರ್ತಿರ್ಲಿಲ್ಲ, ಮಕ್ಕಳನ್ನ ಖಾಸಗಿ ಶಾಲೆಗೆ ಹಾಕ್ತಾ ಇದ್ರಿ, ಈಗ ಎಲ್ಲ ಇದ್ದಾಗ ನೀವು ಅಲ್ಲಿಗೆ ಸೇರಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತೇಳಿ ಎಲ್ರಿಗೂ ವಿನಂತಿ ಮಾಡಿ. ಸೊ ಮಕ್ಕಳಿಗೆ ಶಿಕ್ಷಣ ಅತ್ಯಂತ ಮುಖ್ಯ. ತಾಯಂದ್ರೆ ಜಾಸ್ತಿ ಜನ ಇದ್ದೀರಾ, ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ನೀವು 8ನೇ ಕ್ಲಾಸ್ 10ನೇ ಕ್ಲಾಸಿಗೆ ಮದುವೆ ಮಾಡುವಂಥದ್ದು ಮಾಡಬೇಡ್ರಿ.
ಅವ್ರಿಗೆ 18 ತುಂಬುವವರೆಗೂ ಯಾವುದೇ ಕಾರಣಕ್ಕೂ ಅವ್ರಿಗೆ ಮದುವೆ ಮಾಡ್ದಂಗೆ 20-21 ವರ್ಷ ವಯಸ್ಸಾಗೋವರೆಗೂ ಅವ್ರನ್ನ ಚೆನ್ನಾಗಿ ಓದಿಸಿ. ಶಿರಾ ನಗರದಾಗಿದ್ದೀರಾ ನೀವು, ಇಲ್ಲೇ ಡಿಗ್ರಿ ಕಾಲೇಜ್ ಇದೆ, PUC ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, ಎಲ್ಲ ಇದ್ದಾಗ ನಯಾ ಪೈಸೆ ಖರ್ಚಿಲ್ದಂಗೆ ನಿಮಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ. ಹಾಗಾಗಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಕನಿಷ್ಠ ಡಿಗ್ರಿ ಹಂತದವರೆಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಮಾಡಿಸಿ. ಯಾಕೆಂದ್ರೆ ಈ ಸರ್ಕಾರಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ ಯಾವುದಕ್ಕೆ ಗಮನ ಕೊಡಬೇಕು ಆ ಕಡೆ ಕೊಡದೆ, ಅದು ಬಿಟ್ಟು ಉಚಿತವಾಗಿ ನಾವು 2,000 ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ, ಅಥವಾ ಅದ್ರ ಬದಲು ಇನ್ನೊಂದು ಹೇಳ್ಬೋದಾಗಿತ್ತು, ಅವರು ಯಾರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸ್ತಾರೋ ಅವ್ರ ಅಕೌಂಟ್ಗೆ 2,000 ಹಾಕ್ತೀವಿ ಅಂದ್ಬಿಟ್ಟಿದ್ರೆ ಅರ್ಥ ಆಯ್ತಲ್ಲ. ಆಗ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗೋರು, ಅಪ್ಪ ಅಮ್ಮನ್ಗೆ 2,000 ರೂಪಾಯಿ ದುಡ್ಡು ಸಿಗೋದು ಅಲ್ವಾ. ಅವ್ರಿಗೆ ಬೇಕಾಗಿಲ್ಲ ಅದೆಲ್ಲ, ಅವರಿಗೆ ಬೇಕಾಗಿರೋದು ಚೀಪ್ ಪಾಪ್ಯುಲಾರಿಟಿ ಆಯ್ತಲ್ಲ. ಈಗ ಬಡವ್ರ ಮಕ್ಳು ಹಂಗೆ ಇರ್ಬೇಕು, ಸರ್ಕಾರಿ ಶಾಲೆಗಳು ಬಿದ್ದೋಗ್ತಾ ಇರ್ತವೆ. ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಇವತ್ತು ನೋಡಿ, ಶಿರಾ ನಗರದಲ್ಲಿ ನಾನು ಓಡಾಡ್ಕೊಂಡ್ ಬಂದೆ, ಸಪ್ತಗಿರಿ ಬಡಾವಣೆಯಲ್ಲಿ ಎಲ್ಲ ಮನೆಗಳು ಒಂದ್ ರೀತಿ ಹಂದಿ ಗೂಡುಗಳಿದ್ದಂಗಿದಾವೆ. ಈ ನಗರಸಭೆಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಇಲ್ಲಿರೋರು ಏನಾದ್ರು ಒಂದ್ ಸ್ವಲ್ಪ ನಿಮ್ಗೆ ಆಡಳಿತ ಮಾಡುವಂತ MLAಗಾಗ್ಲಿ ಅಥವಾ ಇಲ್ಲಿರ್ತಕ್ಕಂಥ ಯಾರಿಗಾದ್ರೂ ಜವಾಬ್ದಾರಿ ಇದ್ದಿದ್ರೆ ಇವತ್ತು ಈ ಸ್ಲಮ್ ಹಿಂಗ್ ಇರ್ತಿರ್ಲಿಲ್ಲ. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಇದೇನು ಹೋಗ್ಲಿ, ಎಲ್ಲೋ ಹೊರಗಡೆ ಇದೆಯಪ್ಪ, ಸಿಟಿಯಿಂದ ದೂರ ಇದೆ ಅಂದ್ರೆ ಪರವಾಗಿಲ್ಲ. ಇಲ್ಲಿ ಸಿಟಿನಲ್ಲಿ ಹೃದಯ ಭಾಗದಲ್ಲಿದೆ, ಸೆಂಟ್ರಲ್ ಇದೆ. ಅದು ಇವತ್ತು ನಿನ್ನೆ ಮನೆ ಕಟ್ಕೊಂಡಿರೋದಲ್ಲ, ಇವರು 35-40 ವರ್ಷದಿಂದ ಇಲ್ಲಿ ವಾಸ ಮಾಡ್ತಿದ್ದಾರೆ. ಇದು ನಗರಸಭೆ ಆಗೋದಕ್ಕೆ ಮುಂಚೆಯಿಂದ, ಪುರಸಭೆ ಇದ್ದಾಗಿಂದ ಕೂಡ ಇಲ್ಲಿ ಮನೆಗಳಿದಾವೆ ಆಯ್ತಲ್ಲ. ಇದರ ಜೊತೆಗೆ ನಾನು ಈ ಮೂಲಕ ಈ ನಗರಸಭೆ ಕಮಿಷನರ್ಗೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ, ಇವರು ಇಲ್ಲಿ ಮೂಲ ನಿವಾಸಿಗಳು. ಯಾವುದೇ ಕಾರಣಕ್ಕೂ ನೀವು ಬಂದು ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡೋಂಗಿಲ್ಲ. ಒಂದ್ ವೇಳೆ ನೀವು ಒತ್ತುವರಿ ತೆರವು ಮಾಡೋದಾದ್ರೆ ಮೊದಲು ಏನ್ ಶ್ರೀಮಂತರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ತೆರವು ಮಾಡ್ಕೊಂಡ್ಬಂದು ಆಮೇಲೆ ಬನ್ನಿ ಇವ್ರಿಗೆ ಬೇರೆ ಜಾಗ ಕೊಡಿ, ಇಲ್ಲಿರೋರಿಗೆ ಬೇರೆ ಜಾಗ ಕೊಟ್ಟು ಬೇರೆ ಮನೆ ಕೊಟ್ಟು ಆಮೇಲೆ ಬೇಕಾದ್ರೆ ನೋಡೋಣ. ಆದ್ರೆ ನೀವು ಶ್ರೀಮಂತರಿಗೊಂದು ನ್ಯಾಯ ಬಡವ್ರಿಗೊಂದು ನ್ಯಾಯ ಅಂತ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಂಗಾಗಿ ಯಾವನೇ ಒಬ್ಬ ಅಧಿಕಾರಿ ಕೂಡ ನಿಮ್ಗೆ ಎಲ್ಲಿವರೆಗೆ ಶ್ರೀಮಂತರು ಮಾಡ್ಕೊಂಡಿರೋ ಒತ್ತುವರಿ ತೆರವುಗೊಳಿಸೋದಕ್ಕೆ ಆಗಲ್ವೋ ಅಲ್ಲಿವರೆಗೆ ಇಲ್ಲಿ ಯಾವನು ಕೂಡ ಕಾಲಿಡ್ಬೇಡ್ರಿ. ಅರ್ಥ ಆಯ್ತಲ್ಲ, ನೀವ್ ಯಾರು ಇಲ್ಲಿ ಕಾಲಿಡ್ಬೇಡ್ರಿ. ಒಂದ್ ವೇಳೆ ಬಂದ್ರೆ ಅವ್ರೇನು ಜನ ಇಲ್ಲಿ ಮೂಲ ನಿವಾಸಿಗಳಿದ್ದಾರೆ ಅವರೆಲ್ಲ ನಿಮ್ಗೆ ಸರಿಯಾದ ಪಾಠವನ್ನ ಕಲಿಸ್ತಾರೆ ಅನ್ನೋ ಮಾತನ್ನ ಹೇಳಿ ಆಯ್ತಲ್ಲ. ಮತ್ತೆ ನೋಡಿ ಇಲ್ಲಿ ಜನನೇ ಹೇಳ್ತಾವ್ರೆ, ಈ ಪುಣ್ಯಾತ್ಮ ಕಮಿಷನರ್ ಅದೇನ್ ಮಾಡ್ತಾವನೋ, ಇಲ್ಲಿರೋ ಅಧಿಕಾರಿಗಳು ಅದೇನ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ. ಈಗಾಗಲೇ ನಾನು ಒಂದು ವಾರ್ನಿಂಗ್ ಕೊಟ್ಟಿದ್ದೀನಿ. ಇದು ಈಗ ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಈಗಾಗಲೇ ಹೇಳಿದ್ದೀನಿ, ಇವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಕಸಗಳು ಗಬ್ಬನ ಹಾರ್ತಾ ಇದೆ, ಅರ್ಥ ಆಯ್ತಲ್ಲ. ಇದ್ ನೋಡ್ರಿ, ಯಾರಾದ್ರೂ ವಾಸ ಮಾಡೋದಕ್ಕೆ, ಮನುಷ್ಯರು ವಾಸ ಮಾಡೋದಕ್ಕೆ ಯೋಗ್ಯನ ಈ ಜಾಗ? ಇಲ್ಲಿ ಇದ್ರಲ್ಲಿ ಮಕ್ಕಳಿಗೆ ರೋಗ ರುಜಿನ, ಪಕ್ಕದ ಕೆರೆ ಇದೆ, ಇಲ್ಲಿ ಚರಂಡಿ ಕ್ಲೀನ್ ಮಾಡಲ್ಲ, ಒಂದು ಕಸ ಗುಡ್ಸೋರಿಲ್ಲ, ಕಸ ಎತ್ಕೊಂಡು ಹೋಗೋರಿಲ್ಲ. ಇದನ್ನ ಕೂಡ್ಲೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಮುಂದಿನ ವಾರದಲ್ಲಿ ಇನ್ನೊಂದ್ಸರಿ ಭೇಟಿ ಕೊಡ್ತೀನಿ. ಅಷ್ಟು ಒಳಗಡೆ ಇದೆಲ್ಲ ಕ್ಲೀನ್ ಮಾಡಿರ್ಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಅಧ್ವಾನಗಳಿಗೆ ನೀವು ಅವಕಾಶ ಕೊಡಬಾರ್ದು. ಸಂಬಳ ತಗೋತೀರಾ, ಸರ್ಕಾರಿ ಸಂಬಳ, ಜನ ಕೊಡೋ ಸಂಬಳ, ಅದು ಯಾರೋ ನಿಮ್ಗೆ ನಿಮ್ಮ ಲೀಡರ್ಗಳು ಕೊಡೋ ಸಂಬಳ ಅಲ್ಲ. ಆ ಕಾರಣಕ್ಕಾಗಿ ನೀವು ತಿನ್ನೋ ಅನ್ನಕ್ಕೆ ನೀವು ತಗೊಳ್ಳೋ ಸಂಬಳಕ್ಕೆ ಕೆಲಸ ಮಾಡ್ರಿ, ಕೆಲಸ ಮಾಡ್ರಿ ಅಂತೇಳಿ ಈ ಮೂಲಕ ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನ ಹೇಳಿ, ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದರಿಗೆ ನಾನು
ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈ ಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಏನೇನೋ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.